ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮದು ಆ್ಯಕ್ಚುಲಿ ಮುಖ್ಯವಾಗಿ ಸೇವಾ ಇನ್ ಆಕ್ಷನ್ನ ಧ್ಯೇಯ ಏನಂದರೆ ಈ ಒಂದು ದಿವ್ಯಾಂಗ ಜನರ ಸಬಲೀಕರಣಗೊಳಿಸುವಂಥದ್ದು ಮತ್ತು ಅವ್ರನ್ನ ಮುಖ್ಯವಾಹಿನಿಗೆ ಅವ್ರನ್ನ ಕರ್ಕೊಂಡು ಬರೋವಂಥದ್ದು ನಮ್ಮದು. ದಿವ್ಯಾಂಗ ಜನರ ಒಳಗೊಳ್ಳುವಿಕೆ ಅಂದರೆ ಮುಖ್ಯವಾಹಿನಿಗೆ ಅವರನ್ನು ಸೇರಿಸುವಂಥದ್ದು ಮತ್ತು ಅವರ ಸುಸ್ಥಿರ ಭವಿಷ್ಯದ ಕುರಿತು ನಾವು ಒಂದು ಜಾಗೃತಿಯನ್ನು ಜನರಲ್ಲಿ ಉಂಟು ಮಾಡಬೇಕು ಅಂತ. ಸೊ ನಾವು ಕೋರಮಂಗಲದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಈ ಒಂದು ಸೇವೆಗಾಗಿ ನಡಿಗೆಯನ್ನು ನಾವು ಬೆಳಗ್ಗೆ ನಡಿಗೆಯನ್ನು ಕೊಂಡೊಯ್ತೀವಿ. ಸೊ ಮುಕ್ತಾಯ ಅಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ನಂತರ ಅಂದರೆ ಅದು 1.6 ಕಿಲೋಮೀಟರನ್ನು ನಾವು ಕ್ರಮಿಸ್ತಾ ಇದ್ವಿ. ಸೊ ಈ ನಡಿಗೆಯಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ ನಮ್ಮ ದಿವ್ಯಾಂಗ ಜನ ಮಕ್ಕಳು ಮತ್ತು ಇವನ್ನ ಯುವಕರು, ಆಮೇಲೆ ಈ ಕಾಲೇಜ್ ವಿದ್ಯಾರ್ಥಿಗಳು, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು, ಫ್ಯಾಮಿಲಿ, ಕುಟುಂಬವನ್ನು ನಾವು ಆಹ್ವಾನ ಮಾಡಿದ್ದೀವಿ. ಸೊ ಅಂದರೆ ಎಲ್ಲರೂ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಕರೆ ನೀಡಿರೋದ್ರಿಂದ ಇವನ್ ಫ್ಯಾಮಿಲೀಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಈ ನಡಿಗೆಗೆ ಇವನ್ ನಮ್ಮ MP ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಅವರು ಒಪ್ಕೊಂಡಿದ್ದಾರೆ ಬರೋದಕ್ಕೆ. ಮತ್ತು ಅವರು ಈ ನಡಿಗೆಯಲ್ಲಿ ನಮ್ಮ ಈ ದಿವ್ಯಾಂಗ ಜನರೊಂದಿಗೆ ನಡಿಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅವರು ಈ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಅವರು ನಮಗೆ ನೀಡಿರುವಂಥ ಒಂದು ಭರವಸೆ. ಸೊ ಆಮೇಲೆ ಇದು ಆ್ಯಕ್ಚುಲಿ ಇದರ ಒಂದು ನಮ್ಮದು ಈ ಸೇವೆಗಾಗಿ ನಡಿಗೆ ಅನ್ನೋದು ನಾವು ಈಗ 40ನೇ ವರ್ಷದ ಅಂಗವಾಗಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಸೊ ಏಪ್ರಿಲ್ 3, 2025ಕ್ಕೆ ನಾವು ಈ 40 ವರ್ಷ ಪೂರೈಸ್ತಾ ಇದ್ವಿ. ಆದರೆ ಈಗ ಇದರ ಒಂದು ಆರಂಭ ದಿವ್ಯಾಂಗ ಜನರ ನಾಯಕತ್ವವನ್ನು ವೃದ್ಧಿ ಮಾಡುವ ಮೂಲಕ ಅವರನ್ನು ಒಳಗೊಳ್ಳುವಿಕೆ ಅಂದರೆ ಮುಖ್ಯವಾಹಿನಿಗೆ ತರುವಂಥದ್ದು ಮತ್ತು ಅವರ ಸುಸ್ಥಿರ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮ ಇವನ್ UN ವಿಶ್ವಸಂಸ್ಥೆಯ ಒಂದು ಫೋಕಸ್ ಕೂಡ ಈ ವರ್ಷದ್ದು ಗಮನ ಆ ಕಡೆ ಇದೆ. ಸೊ ಅದಕ್ಕೋಸ್ಕರ ನಾವು ಕೂಡ ಇದರ ಒಂದು ಜಾಗೃತಿ, ಇವರನ್ನ ದಿವ್ಯಾಂಗ ಜನರನ್ನು ಈ ಮುಖ್ಯವಾಹಿನಿಗೆ ತರುವಂಥದ್ದು, ಅವರನ್ನು ಒಳಗೊಳ್ಳುವಿಕೆ ಮಾಡುವಂಥದ್ದು ಮತ್ತು ಅವರ ಸುಸ್ಥಿರ ಭವಿಷ್ಯಕ್ಕಾಗಿ ಸೊ ಒಂದು ಜಾಗೃತಿಯನ್ನು ನಾವು ಜನರಲ್ಲಿ ಉಂಟು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಧನ್ಯವಾದ. Namaskar. Good morning, everybody. Like my colleague Manjula ma'am has said, this is a start of a 40 years celebration for Seva in Action. We've been working for the various disabilities in the last 40 years. We are planning to start our celebration of 40 years with this walk so that we create more awareness among people and about the disabilities, about the organizations and the hardships of the disabled people. We also through this want to reach out to people so that if there are more people among the who need help, we always come forward to help them. So this is just a line of awareness programs and celebration of 40 years, and also take advice and inputs from people like you as to how we can improve our services better. This is what the whole thing is all about. We will be starting from ST at Rangamandira, and the walk will end at Reddy Johnson Institution School College. It will be about 1.7 kilometers, as we will be walking with the disabled children as much as they can, and we are expecting about 600-700 of our volunteers, friends, disabled people, their family to be walking, including friends like you. We are hoping about 700 volunteers, and we are providing them with a t-shirt and cap so that everybody is identified that this is a group walking. That is the idea. ಜೊತೆ ಅರುಣಚೇತನ ಮತ್ತು ಮನೋನಂದನ ಇದು ಒಂದೇ ಅಂಬ್ರೆಲಾ ಕೆಳಗಡೆ ನಾವೆಲ್ಲ ಒಟ್ಟಾಗಿ ಒಂದೇ ಕೆಲಸ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಜೊತೆಯಲ್ಲಿ ಎಲ್ಲರೂ ಒಂದೇ ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು 3 ಸಂಸ್ಥೆಗಳು ಒಂದು ಅಂಬ್ರೆಲಾ ಕೆಳಗಡೆ
ನಾವು ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಮೂರೂ ಕಡೆಯಿಂದನೂ ಜನ ಬಂದು ಸೇರ್ತಾರೆ ಅವತ್ತು. ಮತ್ತು ಇದರ ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳು. We just want people to get associated with us, and if they like to work with us in future, ಅವ್ರಿಗೆ ಯಾವ ಥರ ವಾಲಂಟ್ರಿ ಕೆಲಸ ಮುಂದಕ್ಕೆ ಮಾಡ್ಬೋದು ಅವ್ರಿಗೆ ಅದ್ರ ಪ್ರಕಾರ ನಾವು ಅಸೈನ್ ಮಾಡಬೇಕು ಅಂತಿದ್ದೀವಿ. ಸೊ ನಮಗೆ ವಾಲಂಟಿಯರ್ಸ್ ಬೇಕು, ಸಪೋರ್ಟರ್ಸ್ ಬೇಕು, ಸಪೋರ್ಟ್ ಬೇಕು, ಆ್ಯಂಡ್ ದಟ್ ವಿಲ್ ಬಿ ಅ ಗ್ರೇಟ್ ಹೆಲ್ಪ್ ಟು ಅಸ್ ಸೊ ದಟ್ ನಾವು ಮುಂದಕ್ಕೆ ಅವರು ಹೆಲ್ಪ್ ಮಾಡ್ಬೋದು. ಇಟ್ಸ್ ಅ ಚೇಂಜ್.